ಸೊ ಪ್ರೆಡಿಕ್ಷನ್ ಇಂದ ದುಡ್ಡು ಬರಲ್ಲ, ಯಾವಾಗ್ಲೂ ಹೇಳೋದು ಅದನ್ನೇ. ಕರೆಕ್ಟ್ ಎಕ್ಸಿಕ್ಯೂಷನ್ ಇಂದ, ಪೇಷನ್ಸ್ ಇಂದ ದುಡ್ಡು ಬರುತ್ತೆ, ಡಿಸಿಪ್ಲಿನ್ ಇಂದ ದುಡ್ಡು ಬರುತ್ತೆ. ಓಕೆ, ಲೆಟ್ಸ್ ವೇಟ್ ಫಾರ್ ದಟ್. ಓಕೆ, ಸೊ ಈ ಐ ಕ್ರಾಸ್ ಆಯ್ತು ಅಂದ್ರೆ ಪ್ಲಾನ್ ದಿಸ್. ಓಕೆ, ಈ ಐ ಕ್ರಾಸ್ ಆಗ್ಬೇಕು, ಕ್ಲೋಸಿಂಗ್ ಇತ್ತು ಅಂತಂದ್ರೆ ವಿ ಕ್ಯಾನ್ ಪ್ಲಾನ್ ದಿಸ್ ಪುಟ್ ಸೈಡ್. ಐ ಕ್ಲೋಸಿಂಗ್ ಇಡಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, ಪ್ರೀಮಿಯಂ ಅಲ್ಲಿ ಡಸಂಟ್ ಮ್ಯಾಟರ್. ಇಲ್ಲಿ ನಿಮ್ಗೆ ಏನಾದ್ರು ಬೈ ಕ್ಲೋಸಿಂಗ್ ಬಂದ್ಬಿಡ್ತು ಅಂದ್ರೆ ಯೂನಿಟ್ ಟು ಎಕ್ಸಿಟ್. ಬೈ ಬಂದಿಲ್ಲ, ಹೋಲ್ಡ್ ಮಾಡಿ ಧೈರ್ಯವಾಗಿ. ನಿಮ್ಮ ಸ್ಟಾಪ್ ಲಾಸ್ ಇದ್ರ ಮೇಲ್ಗಡೆ ಇರುತ್ತೆ, ಧೈರ್ಯವಾಗಿ ಹೋಲ್ಡ್ ಮಾಡಿ, ಏನು ಆಗಲ್ಲ. ಓಕೆ, ಇದನ್ನ ಬ್ರೇಕ್ ಮಾಡ್ತು ಅಂದ್ರೆ ಪುಟ್ ಸೈಡ್ ಅಲ್ಲಿ ಸೂಪರ್ ಟ್ರೇಡ್ ಆಗುತ್ತಿದೆ. ಓಕೆ, ಈ ಝೋನ್ ನ ಬ್ರೇಕ್ ಮಾಡಬೇಕು. ಬ್ರೇಕ್ ಆದ ನಂತರ ಸ್ವಲ್ಪ ನಮಗೆ ಟ್ರೇಡ್ ಇನ್ನು ಕಾನ್ಫಿಡೆನ್ಸ್ ಆಗುತ್ತೆ, ಸೊ ದಟ್ ನಮಗೆ ದೊಡ್ಡ ರಿವಾರ್ಡ್ ಪಾಸಿಬಲ್ ಇರುತ್ತೆ ಅಲ್ಲಿಂದ. ಓಕೆ, ಇಲ್ಲಿ ಕನ್ಸಾಲಿಡೇಟ್ ಮಾಡ್ತಾ ಇದೆ ಅಂಡ್ ಇನ್ಸ್ಟಿಟ್ಯೂಷನಲ್ಸ್ ಲೆವೆಲ್ ಪ್ರೀಮಿಯಂ ಚಾರ್ಟ್ ಮೇಲೆ ಬರ್ತಾ ಇದೆ. ಬಟ್ ಇನ್ನು ಕ್ಯಾಂಡಲ್ ಕ್ಲೋಸಿಂಗ್ ಆಗೋವರು ಅದು ಕನ್ಫರ್ಮ್ ಇಲ್ಲ. ಯಾರ ಟ್ರೇಡ್ ತಗೊಂಡಿಲ್ಲ ಅಂದ್ರೆ ಇಟ್ಸ್ ಅಗೇನ್ ಗಿವಿಂಗ್ ಯು ಆಪರ್ಚುನಿಟಿ. ಇಷ್ಟೊತ್ತಾಗ ಸೆಲ್ ಬೈ ಬಂದಿಲ್ಲ ಅಂತಂದ್ರೆ ದರ್ ಇಸ್ ಎ ಸೆಲ್ಲರ್ಸ್ ಕಂಟ್ರೋಲ್ ಅಲ್ಲಿ ಇದ್ದಾರೆ. ಯಾರ ಟ್ರೇಡ್ ತಗೊಂಡಿಲ್ಲ ಓಕೆ, ಸೊ ಈ ಐನ ಬ್ರೇಕ್ ಮಾಡ್ಬೇಕು ಇವಾಗ. 229 ಬ್ರೇಕ್ ಮಾಡ್ತು ಅಂದ್ರೆ ಇಟ್ ವಿಲ್ ಗೋ ಟು ದ ಟಾರ್ಗೆಟ್. ಓಕೆ, ನೋಡೋಣ ಹೆಂಗಾಗುತ್ತೆ ಏನು ಅಂತ. ಮಾರ್ಕೆಟ್ ಕೊಡ್ಬೇಕು ಸರ್, ನಾವ್ ಹಿಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾರ್ಕೆಟ್ ಕೊಡ್ತು ಅನ್ನೋದನ್ನ ಬಿಲೀವ್. ಓಕೆ, ಐ ಬಿಲೀವ್ ಇನ್ ದಟ್ ಓನ್ಲಿ. ಲಾಸ್ಟ್ 1 minute ಇದೆ, 15 minutes ಕ್ಯಾಂಡಲ್ ಕ್ಲೋಸಿಂಗ್ ಆಗೋದಕ್ಕೆ. ಲೆಟ್ಸ್ ಸಿ ಕ್ಯಾಂಡಲ್ ಕ್ಲೋಸಿಂಗ್ ಹೆಂಗ್ ಆಗುತ್ತೆ ಅಂತ. ಓಕೆ, ಸೊ ಪ್ರೀಮಿಯಂ ಆಲ್ಸೋ ಮೂವ್ಮೆಂಟ್ ಕೊಡ್ತಾ ಇದೆ ಈಗ. ಪರ್ಫೆಕ್ಟ್, 230 ಕ್ರಾಸ್ ಮಾಡ್ತು, ಬೇಕಾಗಿರೋ ಲೆವೆಲ್ ನ ಕ್ರಾಸ್ ಮಾಡ್ತು. ಬಟ್ ಇನ್ನು ಕ್ಯಾಂಡಲ್ ಕ್ಲೋಸಿಂಗ್ ಆಗ್ಬೇಕು, ನನಗೆ ಶಾರ್ಪ್ ಕ್ಲೋಸಿಂಗ್ ಆಗ್ಬೇಕು. ಲೆಟ್ಸ್ ಸಿ. ಪರ್ಫೆಕ್ಟ್ಲಿ ಕ್ಲೋಸಿಂಗ್ ಹೋಗ್ತಾ ಇದೆ, ಕ್ಯಾಂಡಲ್ ಮೂವ್ಮೆಂಟ್ ಕರೆಕ್ಟ್ ಆಗಿದೆ, ಏನು ಸ್ಟ್ರಗಲ್ಸ್ ಕಾಣಿಸ್ತಿಲ್ಲ. ಟ್ರೈಲ್ ಮಾಡ್ಕೊಳ್ಳಿ. ಓಕೆ, ಇಫ್ ಯು ಆರ್ ನಾಟ್ ಕಂಫರ್ಟಬಲ್, ಸೊ ಇಲ್ಲಿ ಬಂದು ಟಾರ್ಗೆಟ್ ಬರುತ್ತೆ ಅಂತ ಅನ್ಕೊಂಡ್ರೆ ಈ ಟ್ರೇಡ್ ನ ಕಂಪ್ಲೀಟ್ ಆಗಿ ಟ್ರೈಲ್ ಮಾಡ್ಕೊಳ್ಳಿ. ಓಕೆ, ಟ್ರೈಲ್ ಮಾಡ್ತಾ ಕ್ಯಾರಿ ಆನ್ ಮಾಡಿ, ಸೊ ದಟ್ ಲಾಸ್ ಅನ್ನೋದನ್ನ ನಾವು ಇಲ್ಲಿಗೆ, ಲಾಸ್ ಅನ್ನೋ ಭಯ ಇಲ್ಲಿಗೆ ಹೋಗ್ಬಿಡ್ಬೇಕು ನಮ್ಗೆ. ಓಕೆ, ಟ್ರೈಲ್ ಮಾಡ್ಕೊಳ್ಳಿ ಕಾಸ್ಟ್ ಟು ಕಾಸ್ಟ್. ಅಂಡ್ 20-30 ಪಾಯಿಂಟ್ಸ್ ಆಲ್ಮೋಸ್ಟ್ ನಮಗೆ ಬಂದಿರುವಂತದ್ದು. ಪರ್ಫೆಕ್ಟ್, ಸ್ಟಿಲ್ ಇಟ್ಸ್ ಗೋಯಿಂಗ್ ಗುಡ್, ಏನು ಸ್ಟ್ರಗಲ್ ಕಾಣಿಸ್ತಾ ಇಲ್ಲ, ಸ್ಟಿಲ್ ಗೋಯಿಂಗ್ ಗುಡ್. ಓಕೆ, ಅದಕ್ಕೆ ಡಿಸ್ಕೊಂಬೇಡಿ, ಟ್ರೈಲ್ ಮಾಡ್ತಾ ಬನ್ನಿ. ಓಕೆ, ಟ್ರೈಲ್ ಮಾಡ್ತಾ ಬನ್ನಿ, ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ರಿಯಾಕ್ಟ್ ಮಾಡಬಹುದು. ಓಕೆ, ಬಟ್ ರೈಟ್ ನೋ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ, ಪರ್ಫೆಕ್ಟ್ ಆಗಿ ಹೋಗ್ತಾ ಇದೆ, ತೊಂದ್ರೆನೇ ಇಲ್ಲ. ಓಕೆ, ಝೋನ್ ಬೇರೆ ಆಡ್ ಆಗ್ತಾ ಇದೆ ಜೊತೆಲಿ. ಪರ್ಫೆಕ್ಟ್, 45 ಪಾಯಿಂಟ್ಸ್ ಎನ್ಕ್ಯಾಸ್ಟ್. ಎಲ್ಲಿವರೆಗೂ ನಿಮಗೆ ಬೈ ಅಲರ್ಟ್ ಕಾಣಿಸಲ್ಲ ಅಲ್ಲಿವರೆಗೂ ಯಾರು ಏನ್ ತಲೆ ಕೆಡಿಸ್ಕೊಳ್ಳಂಗೆ ಇಲ್ಲ, ಬಿಡಿ. ಟ್ರೇಡ್ ನ ಎಷ್ಟು ಟೈಟ್ ಹೋಲ್ಡ್ ಮಾಡಕ್ಕಾಗತ್ತೆ ಹೋಲ್ಡ್ ಮಾಡಿ. ಸರ್ ನಂದು ಡನ್ ಫಾರ್ ದ ಡೇ ಆಗಿದೆ ಅನ್ನೋರು ಆದ್ರೆ ಒಂದು ಪೋರ್ಷನ್ ಆಫ್ ಅಮೌಂಟ್ ನ ಪ್ರಾಫಿಟ್ ಬುಕ್ ಮಾಡ್ಕೊಂಡು ನಿನ್ ರಿಮೈನಿಂಗ್ ಏನಿರುತ್ತೆ ಅದನ್ನ ರಿಸ್ಕ್ ಮಾಡಿ. ಓಕೆ, ಸೊ ಅಲ್ಲಿಗೆ ನಾವು ಪ್ರಾಫಿಟ್ ಅಂತೂ ಫಾರ್ ಶೇರ್ ಬುಕ್ ಮಾಡ್ತಾ ಇದೀವಿ, ಕರೆಕ್ಟ್. ಇಲ್ಲ ನಾನು ಟ್ರೈಲ್ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಲೆವೆಲ್ ಹೇಳಿ ಅಂದ್ರೆ ಇಲ್ಲಿ ಏನ್ ರೆಡ್ ಕ್ಯಾಂಡಲ್ ಬಂದಿರುತ್ತೆ ಅದ್ರಲ್ಲೂ ನಿಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಆಗ್ಲಿ. ಓಕೆ, ಒಂದ್ ವೇಳೆ ಮಾರ್ಕೆಟ್ ಇಮಿಡಿಯೇಟ್ ಆಗಿ ರಿವರ್ಸ್ ಮಾಡ್ತಾ, ಸೊ ಇಲ್ಲಿ ನಿಮ್ಮ ಟ್ರೇಡ್ ಏನಾಗ್ಬೇಕು, ಹಿಟ್ ಆಗ್ಬೇಕು. ಸೊ ಅಲ್ಲಿಗೆ this is your TSL. Okay, for any cost you are not going to lose this trade. Okay, ನಮ್ಮ ಅಲ್ಟಿಮೇಟ್ ಗೋಲ್ ಆಗಿ ಏನ್ ಇರಬೇಕು ಅಂದ್ರೆ ಸರ್, ಸಿಂಪಲ್ ಬಿಗ್ ಪ್ರಾಫಿಟ್ ಆಗಿರ್ಬೇಕು ಅಥವಾ 1:2 ಮಿನಿಮಮ್ ಆಗಿರ್ಬೇಕು. ಎಷ್ಟು ಜನ ಫಾರ್ ದ ಫಸ್ಟ್ ಟೈಮ್ 120 ಪಾಯಿಂಟ್ಸ್ ಲೈವ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಕ್ಯಾಲ್ಕುಲೇಟಿವ್ ಆಗಿ ತಗೊಂಡು ಹೋಲ್ಡ್ ಮಾಡೋದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ? ಪ್ರಾಫಿಟ್ ಬುಕಿಂಗ್ ಯೋಚನೆ ಮಾಡೋದು TP ಇಲ್ಲಿ ಇರುತ್ತೆ. ಸೊ ಇದು ಹಿಟ್ ಆಯ್ತು ಅಂದ್ರೆ ಡನ್ ಫಾರ್ ದ ಡೇ ಆಗುತ್ತೆ ನಿಮ್ಗೆ. ರೆಡಿ ಟು ಬುಕ್ ದ ಪ್ರಾಫಿಟ್. ಬೈ ಕ್ಯಾಂಡಲ್ ಕ್ಲೋಸ್ ಆದ್ರೆ ಯು ಮಸ್ಟ್ ಎಕ್ಸಿಟ್. ಓಕೆ, ನೋ ಮೋರ್ ಹೋಲ್ಡ್ಸ್. ಬೈ ಕ್ಲೋಸ್ ಆದ್ರೆ ಯು ಮಸ್ಟ್ ಎಕ್ಸಿಟ್. ಕೇಳಿಸ್ತಾ ಇದೆಯಾ? 0. ಜಸ್ಟ್ ಕಟ್ ದ ಟ್ರೇಡ್. ಓಕೆ, ಜಸ್ಟ್ ಕಟ್ ದ ಟ್ರೇಡ್. ನೋ ಮೋರ್ ಹೋಲ್ಡ್. ಬೈ ಕ್ಲೋಸಿಂಗ್ ಇಟ್ಟಿದೆ, ಜಸ್ಟ್ ಕಟ್ ದ ಟ್ರೇಡ್. ಇಲ್ಲಿ ಒಂದ್ ವೇಳೆ ಟ್ರೇಡ್ ಕಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಮಾತ್ರ ನೋಡಿ. ಓಕೆ, ಪೇಪರ್ ಟ್ರೇಡ್ ಆದ್ರೂ ಅಬ್ಸಲ್ಯೂಟ್ಲಿ ಓಕೆ, ನೋ ಪ್ರಾಬ್ಲಮ್.
ಮಾಡಿದಿರ, ಪ್ರಾಕ್ಟೀಸ್ ಮಾಡಿದಿರ, ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಟು ಮೀ. ಸಿಸ್ಟಮ್ ನ ಫಾಲೋ ಮಾಡಲ್ಲ ಅಂದ್ರೆ ಏನಾಗುತ್ತೆ, ಜಸ್ಟ್ ಅಬ್ಸರ್ವ್. ಓಕೆ, ಸೊ ಅಲ್ಲಿಗೆ ನಾವ್ ಈ ಟ್ರೆಂಡ್ ನ ಕಟ್ ಮಾಡಿರೋ ಅಂತದ್ದು 291ಗೆ 10 ಪಾಯಿಂಟ್ಸ್ ಆಲ್ರೆಡಿ ಅಗೇನ್ಸ್ಟ್ ಹೋಗಿದೆ. 10 ಅಲ್ಲ 15 ಪಾಯಿಂಟ್ಸ್ ಅಗೇನ್ಸ್ಟ್ ಹೋಗಿದೆ. 3K ಬುಕ್. ಓಕೆ, ಇಲ್ಲಿ ಮತ್ತೆ ಆಪರ್ಚುನಿಟಿ ಇದೆ. ಝೋನ್ ಇಂದ ಪ್ರೈಸ್ ಮೇಲ್ಗಡೆ ಇರೋದ್ರಿಂದ ದರ್ ಇಸ್ ಅನ್ ಆಪರ್ಚುನಿಟಿ. ಬಟ್ ಆಪರ್ಚುನಿಟಿ ನನಗೆ ಮತ್ತೆ ಅಲರ್ಟ್ ಕೊಟ್ಟು ಬರಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ಬಂತು ಅಂದ್ರೆ ಐ ಕಾಂಟ್ ಡೂ ಎನಿಥಿಂಗ್. ಸೊ ನನ್ಗೆ ಅಲರ್ಟ್ ಕೊಟ್ಟೆ ಬರಬೇಕು. ಓಕೆ, ಅಂಡ್ ನನಗೆ ಇಂಡೆಕ್ಸ್ ಅಲ್ಲೋ ಸ್ಪಾಟ್ ಅಲ್ಲೋ ಬರಬೇಕು. ಓಕೆನಾ? ಸೊ ಅಲ್ಲಿವರೆಗೂ ಕಾಲ್ ಸೈಡ್ ನಾನೇನು ಹೇಳಲ್ಲ. ಓಕೆ, ನೀವು ಕಾಲ್ ಸೈಡ್ ಹೋಗ್ತಾ ಇದೀರಾ ಅಂದ್ರೆ ಜಸ್ಟ್ ಗ್ಯಾಮ್ಲಿಂಗ್ ಆರ್ ಯು ಆರ್ ಟ್ರೇಡಿಂಗ್ ಲೈಕ್ ಅ ರಿಟೇಲರ್ಸ್. ಓಕೆ, ನನ್ನ ಡೈರೆಕ್ಷನ್ ಮೇಲೆ ತುಂಬಾ 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 ಸ್ಟ್ರಿಕ್ಟ್ ಇರ್ತೇನೆ. ಯಾಕೆ ಅಂದ್ರೆ ಐ ವಾಂಟ್ ಟು ಟ್ರೇಡ್ ಲೈಕ್ ಇನ್ಸ್ಟಿಟ್ಯೂಷನಲ್ಸ್. ರೈಟ್, ಇನ್ಸ್ಟಿಟ್ಯೂಷನಲ್ ಪುಟ್ ಸೈಡ್ ಅಲ್ಲಿ ಇದಾರೆ ಬಾಸ್. ಏನ್ ಮಾಡ್ತೀರಾ ಕಾಲ್ ಸೈಡ್ ಅಲ್ಲಿ? ಇಲ್ಲಿ ಬೈ ಬರ್ತಿರೋದು, ಬೈ ಸೈಡ್ ಅಲ್ಲಿ ಮಾರ್ಕೆಟ್ ಬೈಯರ್ಸ್ ಡಾಮಿನೇಟ್ ಮಾಡಿ ತಗೊಂಡ್ ಹೋಗ್ತಿದ್ದಾರೆ ಅಂತಲ್ಲ, ಪ್ರಾಫಿಟ್ ಬುಕಿಂಗ್ ಆಗ್ತಾ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಝೋನ್ ಇಂದ ಪ್ರೈಸ್ ಕೆಳಗಡೆ ಇದ್ದಾಗ ಬೈ ಬರ್ತಿದೆ ಅಂದ್ರೆ ದಟ್ ಈಸ್ ಇಂಡಿಕೇಶನ್ ಆಫ್ ಪ್ರಾಫಿಟ್ ಬುಕಿಂಗ್. ಪ್ರಾಫಿಟ್ ಬುಕಿಂಗ್ ಯಾವ ಆರ್ಡರ್ ಅದು? ಇಲ್ಲಿ ಸೆಲ್ ಮಾಡಿದ್ದಾರೆ, ಇಲ್ಲಿ ಬೈ ಮಾಡ್ತಿದ್ದಾರೆ, ಏನ್ ಆರ್ಡರ್ ಅದು? ಬೈ ಮಾಡ್ತಿದ್ದಾರೆ ಅಂದ್ರೆ ಏನ್ ಆರ್ಡರ್ ಅದು? ದಟ್ ಈಸ್ ಎಕ್ಸಿಟ್. ಸೆಲ್ ಮಾಡಿದವನು ಇಲ್ಲಿ ಬೈ ಮಾಡ್ತಿದ್ದಾನೆ ಅಂದ್ರೆ ಅವ್ನು ಎಕ್ಸಿಟ್ ಮಾಡ್ತಿದ್ದಾನೆ ಅಂತ ಅರ್ಥ. ಬೈಯರ್ಸ್ ಡಾಮಿನೇಟ್ ಮಾಡ್ತಿದ್ದಾರೆ ಅಂತಲ್ಲ. ಓಕೆ, ಸೊ ನಾನು ಹೋಗಿ ಪ್ರಾಫಿಟ್ ಬುಕ್ ಮಾಡೋ ಜಾಗದಲ್ಲಿ ಹೋಗಿ ಕಾಲ್ ಸೈಡ್ ಅಲ್ಲಿ ಎಂಟ್ರಿ ತಗೊಂಡ್ರೆ ವೆರಿ ಶಾರ್ಟ್ ಟೈಮ್ ಅಲ್ಲಿ ಮತ್ತೆ ರಿವರ್ಸ್ ಬರುತ್ತೆ ಪ್ರೈಸ್. ಸರಿನಾ? ಹಾಗಾಗಿನೇ ನನ್ಗೆ ಹೋಗ್ಲಿ ಟ್ರೇಡ್ ಇಲ್ಲಿಂದ ಇಲ್ಲಿಗೆ ಹೋಗ್ಲಿ, ಐ ಡೋಂಟ್ ಕೇರ್. ಯಾಕೆ? ಅದ್ರಲ್ಲಿ 3 ಸತಿ ಈ ತರ ಟ್ರೇಡ್ ಸಿಗುತ್ತೆ, ಇನ್ 7 ಸತಿ ಈ ತರ ಟ್ರೇಡ್ ಲಾಸೇ ಮಾಡುತ್ತೆ. ನನಗೆ ಬೇಡ. ನನಗೆ ಲೋ ಪ್ರಾಬಬಿಲಿಟಿ ಇರುವಂತ ಟ್ರೇಡ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಇವಾಗ ಬಂದಿರೋ ಪ್ರಾಫಿಟ್ ಅನ್ನ ಇನ್ನು ನಾನು 3 ಟೈಮ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ನನ್ನ ಅಕೌಂಟ್ ಲಾಸ್ ಆಗಲ್ಲ ಅಂತ. ಓಕೆ, ಅಂಡ್ ಈ ತರದ್ದು ಟ್ರೇಡ್ಸ್ ಅನ್ನ 1:2 ಅಂಡ್ ಅಬೌವ್ ಟ್ರೇಡ್ಸ್ ಅನ್ನ 50% ಅಕ್ಯುರೇಸಿ ಮೈಂಟೈನ್ ಮಾಡಿ, ದಟ್ ಇಸ್ ಎನಫ್ ಟು ಬಿ ಎ ಪ್ರಾಫಿಟಬಲ್ ಟ್ರೇಡರ್. ವಾರದಲ್ಲಿ 2-3 ಟ್ರೇಡ್ ಅಂತೂ ಈ ತರ ಬರುತ್ತಾ, 1:2 ಅಂಡ್ ಅಬೌವ್, ಸಾಕು. ದಟ್ ಈಸ್ ಎನಫ್ ಬಾಸ್. ಸೊ ಅಲ್ಲಿಗೆ ಇವತ್ತಿನ ಈ ಡೇನ ಮುಗಿಸೋಣ. ಹೋಪ್ ಯು ಎಂಜಾಯ್ ವೆಲ್. ಸೊ ನೆಕ್ಸ್ಟ್ ನಮ್ಮ ಲೈವ್ ಟ್ರೇಡಿಂಗ್ ಸೆಷನ್ ಏನಿರುತ್ತೆ, ಮಂಡೇ ಇರುತ್ತೆ. ಐ ಥಿಂಕ್ ತುಂಬಾ ಜನರದ್ದು ಇವತ್ತು ಏನ್ ಟ್ರೇಡ್ ಇರುತ್ತೆ, ಇವತ್ತು ಮುಗಿತಾ ಇದೆ ಲೈವ್ ಸೆಷನ್ಸ್. ಯಾರು ಮುಗ್ದಿದೆ ನೋ ಪ್ರಾಬ್ಲಮ್, ಟ್ರೇಡ್ ಮಾಡಿ ಆಸ್ ಪರ್ ಸಿಸ್ಟಮ್ ಮಾಡಿ, ವಾಟ್ಸಪ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿ. ಏನೇ ಫೀಡ್ಬ್ಯಾಕ್ ಇದ್ರು ಇಮಿಡಿಯೇಟ್ಲಿ ವಾಟ್ಸಪ್ ಅಲ್ಲಿ ರಿಪ್ಲೈ ಬರುತ್ತೆ. ಸೊ ನೀವು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ಮಾಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ಲೈವ್ ಇಲ್ವಲ್ಲ ಸರ್ ನನಗೆ ಕಾನ್ಫಿಡೆನ್ಸ್ ಬರ್ತಿಲ್ಲ ಅಂತೆಲ್ಲ ಇಂಜರಿ ಬೇಡಿ. ಟ್ರೇಡ್ ಮಾಡಿ, ಕಾನ್ಫಿಡೆಂಟ್ ಆಗಿ ಮಾಡಿ, ಅದೇ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಿ. ನೀವೇನ್ ಕಲ್ತಿದ್ದೀರಾ ಅದನ್ನ ಎಕ್ಸಿಕ್ಯೂಟ್ ಮಾಡಿ. ಅಲ್ಟಿಮೇಟ್ಲಿ ನಿಮ್ಗೆ ರಿಸಲ್ಟ್ ಬರೋದು ನೀವು ಎಕ್ಸಿಕ್ಯೂಷನ್ ಮಾಡಿದಾಗ. ಓಕೆ, ಭಯ ಪಡಬೇಡಿ. ಯಾಕೆ ಭಯ ಪಡಬಾರ್ದು? ಬಿಕಾಸ್ ಯು ಆರ್ ರೆಡಿ ಟು ಗಿವ್ 5,000 rupees or 10,000 rupees, ವಾಟ್ ಎವರ್ ರಿಸ್ಕ್ ಪರ್ ಡೇ ಏನಾಗುತ್ತೆ ಅದನ್ನ ಧಾರಾಳವಾಗಿ ಕೊಡಬೇಕು ಅಂತ ಮನ್ಸಿಗೆ ತಗೊಳ್ಳಿ. ಅದನ್ನ ಧಾರಾಳವಾಗಿ ಕೊಡಕ್ಕೆ ಅಂತ ನೀವು ಕೂತ್ಬಿಟ್ರಿ ಏನಂದ್ರೆ ಏನು ಆಗಲ್ಲ, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ನಾನು ಟ್ರೇಡ್ ತಗೋಬೇಕಾದ್ರೆ, ಫಸ್ಟ್ ಟ್ರೇಡ್ ಪಂಚ್ ಮಾಡ್ಬೇಕಾದ್ರೆ ನನ್ನ ಮೈಂಡ್ ಸೆಟ್ ಹೆಂಗಿರ್ಬೇಕು ಅಂದ್ರೆ 5,000 ನಾನು ನಿಮ್ಮ ರಿಸ್ಕ್ ಪರ್ ಡೇ 5,000 ನಾನು ಕೊಟ್ಬಿಟ್ಟೆ ನಿನ್ ಕೈಯಲ್ಲಿ ಅಂತ ಕುತ್ಕೊಳ್ಳಿ. ಡೆಫಿನೆಟ್ಲಿ ಯು ಕ್ಯಾನ್ ಬಿ ಎ ಪ್ರಾಫಿಟಬಲ್ ಟ್ರೇಡರ್. ಆ ಮೆಚುರಿಟಿ ಬರಬೇಕು, ಆ ಡಿಸಿಪ್ಲಿನ್ ಬರಬೇಕು ನಿಮಗೆ. ರೈಟ್, ಟೂಲ್ ಇದೆ. ಇಲ್ಲಿವರೆಗೂ ನೀವು ಗ್ಯಾಮ್ಲಿಂಗ್ ಮಾಡಿದ್ರಿ, ರ್ಯಾಂಡಮ್ ಟ್ರೇಡಿಂಗ್ ಮಾಡಿದ್ರಿ, ಅವ್ರ ಮೇಲೆ ಇವ್ರ ಮೇಲೆ ಇದನ್ನ ನೋಡಿ ಟ್ರೇಡ್ ಮಾಡಿದ್ದೀರಾ. ಕರೆಕ್ಟ್, ಬಟ್ ಯು ಆರ್ ಗೋಯಿಂಗ್ ಟು ಫಾಲೋ ದ ಸಿಸ್ಟಮ್. ರೈಟ್, ನಿಮ್ಮ ಹತ್ರ ಒಂದು ಎಕ್ಸ್ಟ್ರಾರ್ಡಿನರಿ ಸಿಸ್ಟಮ್ ಇದೆ. ಅದನ್ನ ಬಿಲೀವ್ ಮಾಡೋದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ಅದನ್ನ ರೈಟ್ ವೇಲ್ ಯೂಸ್ ಮಾಡಿದ್ರೆ, ಡಿಸಿಪ್ಲಿನ್ಡ್ ಆಗಿ ಯೂಸ್ ಮಾಡಿದ್ರೆ ಔಟ್ಕಮ್ ಏನ್ ಬರುತ್ತೆ ನೀವು ನೋಡಿದ್ರ. ಇಟ್ಸ್ ನಾಟ್ ಒನ್ ಡೇ. ರೈಟ್, ಲಾಸ್ಟ್ 30 days ಅಲ್ಲಿ ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ. ಕರೆಕ್ಟ್, 30 days ಇನ್ನೇನ್ ಬೇಕು? ಇಟ್ಸ್ ಎನ್ ಪ್ರೂವನ್ ಸಿಸ್ಟಮ್. ಇದನ್ನ ಹೋಗಿ ನಾನು ಮತ್ತೆ ಬ್ಯಾಕ್ ಟೆಸ್ಟ್ ಮಾಡ್ತೀನಿ ಸರ್, ಮತ್ತೆ ಇದನ್ನ ಮಾಡ್ತೀನಿ, ಅದು ನಾಟ್ ರಿಕ್ವೈರ್ಡ್ ಬಾಸ್. ಇಟ್ಸ್ ಎನ್ ಪ್ರೂವನ್ ಮೆಥಡ್, ಇಟ್ಸ್ ಎನ್ ಪ್ರೂವನ್ ಸಿಸ್ಟಮ್. ಇಲ್ಲಿ ಸಿಸ್ಟಮ್ ಕರೆಕ್ಟ್ ಆಗಿ ವರ್ಕ್ ಮಾಡುತ್ತೆ, ಬಟ್ ಎಕ್ಸಿಕ್ಯೂಷನ್ ಕರೆಕ್ಟ್ ಆಗಿ ಆಗ್ಬೇಕು. ಸೆಲ್ ಬಂದು 2 ಕ್ಯಾಂಡಲ್ ಆದ್ಮೇಲೆ ನಾನು ಇಲ್ಲಿ ಬಂದು ಟ್ರೇಡ್ ತಗೊಳ್ತೀನಿ ಸರ್, ತಗೊಳ್ಳಿ, ಸಿಸ್ಟಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸ್ಟಾಪ್ ಲಾಸ್ ಅದೇ ಇಡ್ಬೇಕಷ್ಟೇ. ನೀವು ಎಂಟ್ರಿ ಎಲ್ ಬೇಕಾದ್ರೂ ತಗೊಳ್ಳಿ, ಯಸ್ ಸ್ಟಾಪ್ ಲಾಸ್ ಶುಡ್ ಬಿ ಆಸ್ ಪರ್ ಸಿಸ್ಟಮ್.
ಅಕಾರ್ಡಿಂಗ್ ಟು ದ ಸ್ಟಾಪ್ ಲಾಸ್ ನಿಮ್ಮ ಕ್ವಾಂಟಿಟಿ ಏನಿರುತ್ತೆ ಅದು ಅಲೈನ್ಡ್ ಇರಬೇಕಷ್ಟೇ. ಅದು ಕರೆಕ್ಟ್ ಆಗಿತ್ತು ನಿಮ್ಮ ಎಮೋಷನಲ್ ಟ್ರಿಗರ್ ಆಗಲ್ಲ. ಅಲ್ಲೇನಾದ್ರೂ ತಪ್ಪು ಸರಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡ್ತೀರಿ ಅಂದ್ರೆ ರಿಸಲ್ಟ್ ಚೇಂಜಸ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ನಿಮ್ಗೇನ್ ತಪ್ಪು ಅಂತ ಗೊತ್ತಾಗ್ತಿಲ್ವಾ? ನಥಿಂಗ್ ಟು ವರಿ. ವಾಟ್ಸಪ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿ. ನಿಮ್ಮ ಮೆಂಟರ್ಸ್ ಯಾರು ಇರ್ತಾರೆ, ನಾನಿದ್ರೆ ನಾನು, ಸೊ ನಾನ್ ನಿಮಗೆ ಕ್ಲೀನ್ ಆಗಿ ಅಪ್ಡೇಟ್ ಮಾಡ್ತೀನಿ ವಾಟ್ ವೆಂಟ್ ರಾಂಗ್ ಅಂತ, ವೇರ್ ಯು ನೀಡ್ ಟು ಇಂಪ್ರೂವ್ ಅಂತ. ಕರೆಕ್ಟ್? ನೀವೇನ್ ಸರಿ ಮಾಡ್ಬೇಕು, ಹೆಂಗ್ ಸರಿ ಮಾಡ್ಬೇಕು ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡ್ತು. ಯು ಆರ್ ನಾಟ್ ಗೋಯಿಂಗ್ ಟು ರಿಪೀಟ್ ದಟ್ ಸೇಮ್ ಮಿಸ್ಟೇಕ್, ರೈಟ್? ಹಾಗೆ ನಿಮ್ಮ ಮಿಸ್ಟೇಕ್ಸ್ ಕಮ್ಮಿ ಆಯ್ತು, ಔಟ್ಕಮ್ ಬೆಟರ್ ಆಗೇ ಆಗತ್ತೆ. ಕರೆಕ್ಟಾ? ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಮಿಸ್ ಸೋ ಮೆನಿ ಪೀಪಲ್. ಸೊ ದಿಸ್ ಇಸ್ ದ ಲಾಸ್ಟ್ ಡೇ, ಬಟ್ ಸ್ಟಿಲ್ ಟ್ರೇಡಿಂಗ್ ಇಸ್ ನಾಟ್ ಅ ಲಾಸ್ಟ್ ಡೇ. ನಮ್ ಟೂಲ್ ನಿಮ್ಮ ಹತ್ರ ಇನ್ನೂ ಆಕ್ಸೆಸ್ ಇದೆ. ಓಕೆ, ಜಸ್ಟ್ ಫಾಲೋ ಇಟ್ with 100% discipline. You will be successful trader. All the very best for your career. And ಇನ್ನು ನಮ್ಮ ಮೆಂಟರ್ಶಿಪ್ ಅಲ್ಲಿ ಇರೋರಿಗೆ ನೆಕ್ಸ್ಟ್ 1 week ಮಾತ್ರ ಗ್ಯಾಪ್ ಇದೆ. 1 week ಆದ್ಮೇಲೆ we are going to come on live, right? So with the community members, ಲಾಸ್ಟ್ ಎಕ್ಸ್ಪೈರಿ ನಾವು ಲೈವ್ ಇರ್ತೀವಿ. ಸೊ ಅಲ್ಲಿಗೆ 1 week ಮಿಸ್ ಮಾಡ್ಕೊಳ್ತೀರಾ ಕೆಲವರು. ಇನ್ನು ಉಳಿದವರೆಲ್ಲ ಫಾಲೋ ಮಾಡಿ ಸಿಸ್ಟಮ್.